ಕ್ಲಾಸಲ್ಲಿ ಅಥವಾ ಹಿಂದಿನ ಕ್ಲಾಸಲ್ಲಿ ನಾವು ಸೆಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಪ್ರಮುಖ ಗುಣಲಕ್ಷಣಗಳನ್ನು, ಗುಣವೈಶಿಷ್ಟ್ಯಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಫಂಡಮೆಂಟಲ್ ರೈಟ್ಸ್ ಆಯಿತು. ಈಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಅಂತ ಹೇಳಿ ನಾವು ಕರಿತೀವಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಅಥವಾ ಕನ್ನಡದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿದರೆ ಕರಿತೀವಿ. ಈ ರಾಜ್ಯ ನೀತಿ ರಾಜ್ಯ ನಿರ್ದೇಶಕ ತತ್ವಗಳು ಅಂಡರ್ ಪಾರ್ಟ್ 4 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡಿದಾಗ, ಅಂದರೆ ಭಾಗ 4ರಲ್ಲಿದೆ, ಫ್ರಮ್ ಆರ್ಟಿಕಲ್ 36 to 51 ನೋಡಿದಾಗ ಮೆನಿ ಆಫ್ ದ ಪ್ರೊವಿಷನ್ಸ್, ಅಂದರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿರ್ತಕ್ಕಂತಹ ಅಂಶಗಳು ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಕೋವೆನೆಂಟ್ ಆರ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್ ರೈಟ್ಸಲ್ಲಿ ಏನಿದೆ, ಏನೆಲ್ಲ ರೈಟ್ಸ್ ಇದೆ ಅದಕ್ಕೆ ಒಂದು ಸ್ವಲ್ಪ ತಾಳೆ ಹೊಂದೋ ರೀತಿಯಲ್ಲಿ ಅಥವಾ ಕರೆಸ್ಪಾಂಡೆನ್ಸ್ ಅಂತ ಹೇಳಿ ಕರಿತೀವಿ, ತಾಳೆ ಹೊಂದೋ ರೀತಿಯಲ್ಲಿ ಇದೆ ಇರ್ತಕ್ಕಂಥದ್ದು. ನೋಡಿ, ಒಂದು ಫಂಡಮೆಂಟಲ್ ರೈಟ್ಸು ವಯಲೇಟ್ ಆದಾಗ ನಾವು ಅದನ್ನು ಎನ್ಫೋರ್ಸ್ ಮಾಡ್ತೀವಿ ಅಥವಾ ಜಾರಿಗೊಳಿಸ್ತೀವಿ. ವಯಲೇಟ್ ಆಗಿದೆ ಅಂತ ಕೋರ್ಟ್ಗೆ ಹೋಗ್ತೀವಿ, ನ್ಯಾಯ ಕೇಳ್ತೀವಿ. ಆದರೆ ಇನ್ ಕೇಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಾವು ಕೋರ್ಟ್ಗೆ ಹೋಗಲಿಕ್ಕೆ, ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ ಈಸ್ ಅ ಡೈರೆಕ್ಷನ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಟು ದ ಸ್ಟೇಟ್. ಸೊ ಇದು ಒಂದು ರೀತಿಯಾದಂಥ ಡೈರೆಕ್ಷನ್ ಅಷ್ಟೇ, ಮ್ಯಾಂಡೇಟ್ರಿ ಅಲ್ಲ. ಸ್ಟೇಟ್ ಇದನ್ನು ಆಚರಣೆ ಮಾಡಲೇಬೇಕು ಅಂತಕ್ಕಂತಹ ಮ್ಯಾಂಡೇಟ್ರಿ ಅಲ್ಲ, ಒಂದು ರೀತಿ ನಿರ್ದೇಶನವನ್ನು ನೀಡಿರುತ್ತೆ, ಹೀಗೆ ಮಾಡಿ ಅಂತ ಹೇಳಿ. ಹಾಗಾಗಿ ಸ್ಟೇಟು ಅಥವಾ ರಾಜ್ಯ ನೀತಿ ತತ್ವಗಳಲ್ಲಿರ್ತಕ್ಕಂತಹ ಯಾವುದೇ ಒಂದು ತತ್ವವನ್ನು ಪಾಲನೆ ಮಾಡಲಿಲ್ಲ ಅಂತ ಹೇಳಿ ನಾವು ಕೋರ್ಟ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ದೇ ಆರ್ ನಾನ್ ಎನ್ಫೋರ್ಸಿಬಲ್ ಅಂತ ಹೇಳಿ ನಾವು ಕರಿತೀವಿ. ಹಾಗಂತ ಕ್ಷಣಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ದೇ ಆರ್ ಲೆಸ್ ಇಂಪಾರ್ಟೆಂಟ್ ರಾದರ್ ದನ್ ಫಂಡಮೆಂಟಲ್ ರೈಟ್ಸ್ ಅಂತ ನಿಮ್ಮ ಪ್ರಶ್ನೆ ಉದ್ಭವ ಆದರೆ, ನೋ, ನೆವರ್ದಲೆಸ್ the directive principles of the state policy are more important because they are fundamental in the governance of the country. ಅಂದರೆ ನಮ್ಮ ರಾಜ್ಯವನ್ನು ಅಥವಾ ನಮ್ಮ ದೇಶವನ್ನು ನಾವು ಆಳ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲಭೂತವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ. ಅಲ್ಲಿರ್ತಕ್ಕಂಥ ಅಂಶಗಳನ್ನು ಎತ್ಕೊಂಡು ನಾವು ಕಾನೂನುಗಳನ್ನು ಮಾಡ್ಕೊಳ್ತೀವಿ. ಆ ಕಾನೂನು ಆದಮೇಲೆ ನಿಮಗೆ ಸ್ಪಷ್ಟವಾಗಿ ನಿಮಗೆ ಗೊತ್ತೇ ಇದೆ, ಪ್ರತಿಯೊಂದು ಕಾನೂನು ಜಾರಿಗೊಳಿಸಿದ ಮೇಲೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಕ್ಕಂಥದ್ದು. ಹಾಗೆ ಆದರೆ ಡೈರೆಕ್ಟಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಅ ಸ್ಟೇಟ್ ಪಾಲಿಸಿಯನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಕೋರ್ಟು ಕೂಡ ಹೋಗ್ಬಿಟ್ಟು ಸ್ಟೇಟ್ ಇದನ್ನು ಮಾಡಿಲ್ಲ, ಇದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ನೀವು ಡೈರೆಕ್ಷನ್ ಕೊಡಿ ಅಂತ ಹೇಳಿ ನಾವು ಕೋರ್ಟಲ್ಲಿ ಕೂಡ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಂದರೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಅ ಸ್ಟೇಟ್ ಪಾಲಿಸೀಸ್ ಲೇ ಡೌನ್ ಸರ್ಟನ್ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಆಬ್ಜೆಕ್ಟಿವ್ಸ್ ಟು ಅಚೀವ್ ದ ಐಡಿಯಲ್ ಟ್ರೂ ಡೆಮೋಕ್ರಸಿ ಅಂತ ಹೇಳಿದ್ರೆ, ಒಂದು ನಿಜವಾದಂತಹ ಪ್ರಜಾಪ್ರಭುತ್ವ ದೇಶ ಹೇಗಿರಬೇಕು ಅಂತ ನಾವು ಅಂದ್ಕೊತೀವೋ ಅದಕ್ಕೆ ಬೇಕಾದಂತಹ ಎಲ್ಲ ಎಕನಾಮಿಕ್ಕು, ಸೋಷಿಯಲ್ಲು, ಪೊಲಿಟಿಕಲ್ ಅಂಶಗಳು ಎಲ್ಲಿದ್ದಾವಪ್ಪ ಅಂತ ಹೇಳಿದ್ರೆ, ಆಬ್ಜೆಕ್ಟಿವ್ಸ್ ಎಲ್ಲಿದ್ದಾವಪ್ಪ, ಉದ್ದೇಶಗಳು ಅಂತ ಹೇಳಿದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿಲಿದೆ. ಹಾಗಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸೀಸ್ ಆರ್ ಫಂಡಮೆಂಟಲ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಟ್ರಿ ಅಂತ ಹೇಳಿ ನಾವು ಅದನ್ನು ಕರಿತೀವಿ. Over a period of time, many directive principles have attained the status of fundamental right either by an amendment or by judicial interpretation ಅಂತ ಹೇಳಿ ಕರಿತೀವಿ. ಅಂದರೆ ಕೆಲವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಒಂದು ಜುಡಿಷರಿಯಿಂದ ಆದಂತಹ ಬದಲಾವಣೆ ಆಗಿರ್ಬೋದು, ಅಥವಾ ಜುಡಿಷರಿಯಿಂದ ಆದಂತಹ ಬದಲಾವಣೆಗೆ ಫೈನಲ್ ಆಗಿ ನಾವು ಅಮೆಂಡ್ಮೆಂಟ್ ಮುಖಾಂತರ ಅದಕ್ಕೆ ಒಂದು ರೂಪವನ್ನು, ಕಾನೂನಾತ್ಮಕ ರೂಪವನ್ನು ಕೊಟ್ಟಿದ್ದರಿಂದ ಆಗಿರಬಹುದು. ಅದೇನಾಗಿದೆಯಪ್ಪ ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ ಆಗಿ ಕನ್ವರ್ಟ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್, ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫ್ರಮ್ ಏಜ್ ಆಫ್ 6 to 14 years ಅಂತಕ್ಕಂಥದ್ದು, ಇಟ್ ವಾಸ್ ಅರ್ಲಿಯರ್ ಇಟ್ ವಾಸ್ ಓನ್ಲಿ ಎ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಅ ಸ್ಟೇಟ್ ಪಾಲಿಸಿ. ಅದು ರಾಜ್ಯಕ್ಕೆ ನೀಡಿದಂತಹ ಒಂದು ನಿರ್ದೇಶನ. ಅಂದರೆ ನೀವು ಆ್ಯಸ್ ಎ ಗೌರ್ಮೆಂಟ್ ಆಗಿ ನಿಮ್ಮಲ್ಲಿರ್ತಕ್ಕಂತಹ ಮಕ್ಕಳಿಗೆ 6ರಿಂದ 14 ವರ್ಷದ ಮಕ್ಕಳಿಗೆ ಫ್ರೀ ಮತ್ತು ಕಂಪಲ್ಸರಿ ಎಜುಕೇಷನನ್ನು ಕೊಡಬೇಕು ಅಂತಕ್ಕಂಥ. ಬಟ್ ಲೇಟರ್ ಆನ್ ಬೈ ಜುಡಿಷಿಯಲ್ ಇಂಟರ್ಪ್ರಿಟೇಷನ್, ಜುಡಿಷಿಯರಿ ಅದನ್ನು ರೆಕಗ್ನೈಸ್ ಮಾಡಿ ಅರ್ಥಾನ್ವಯದ ಮುಖಾಂತರ ಅದೇನಾಯ್ತಪ್ಪ ಅಂತ ಹೇಳಿದ್ರೆ, ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಇಸ್ ಎ ಫಂಡಮೆಂಟಲ್ ರೈಟ್ ಆಲ್ಸೋ. ಅಂದರೆ ಯಾವುದೇ ಒಂದು ಮಗುದು ಅಲ್ಲಿವರೆಗೆ ಎಜುಕೇಷನ್ ಪಡ್ಕೊಳ್ತಕ್ಕಂಥದ್ದು ಮೂಲಭೂತವಾದ ಹಕ್ಕಿದೆ. ಹಾಗಾಗಿ ಅದನ್ನು 86th ಅಮೆಂಡ್ಮೆಂಟಲ್ಲಿ ನಾವು ತಿದ್ದುಪಡಿಯನ್ನು ಮಾಡಿಕೊಂಡು ಆರ್ಟಿಕಲ್ 21ನಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ವಿ. ಆರ್ಟಿಕಲ್ 21A ಅಂತ ಹೇಳಿ ಕರಿತೀವಿ. ದಟ್ ಈಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಗೊತ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾರತ ಸಂವಿಧಾನದ ಪ್ರಮುಖ ಗುಣಲಕ್ಷಣದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿ ಕರಿತೀವಿ. ಬಟ್ ಈ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿದ್ರೆ
ಮೂಲಭೂತವಾದಂತಹ ಕರ್ತವ್ಯಗಳು ಅಂತ ಹೇಳಿ. ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ನ ತೆಗೆದು ನೋಡಿದ್ರೆ, ನೀವು ಸ್ಕ್ರಿಪ್ಟನ್ನ ತೆಗೆದು ನೋಡಿದ್ರೆ ಅಲ್ಲೆಲ್ಲೂ ಕೂಡ ಫಂಡಮೆಂಟಲ್ ಡ್ಯೂಟೀಸ್ ಅಂತಕ್ಕಂತಹ ಕಾನ್ಸೆಪ್ಟು ಇಲ್ಲ. ಸೊ ಲೇಟರ್ ಆನ್ ಬೈ 42nd ಅಮೆಂಡ್ಮೆಂಟ್ ಇನ್ನು 1976 ಇದನ್ನು ಅಮೆಂಡ್ಮೆಂಟ್ ಮಾಡಿಕೊಂಡು ಫಂಡಮೆಂಟಲ್ ಡ್ಯೂಟೀಸ್ನ ಆ್ಯಡ್ ಮಾಡ್ಕೊಳ್ತಾರೆ. ದಟ್ ಅಂಡರ್ ಆರ್ಟಿಕಲ್ 51 A ಅಂತ ಹೇಳ್ತೀವಿ, ಅಲ್ಲಿ ಇನ್ಸರ್ಟ್ ಮಾಡ್ಕೊಳ್ತಾರೆ. 1 2 3 A B C D ಹೀಗೆ ಮಾಡ್ಕೊಂಡು ಹೋಗ್ತಾರೆ. ಸೊ ಎಟ್ ದ ಟೈಮ್ ಆಫ್ ಮೇಕಿಂಗ್ ಎನ್ ಅಮೆಂಡ್ಮೆಂಟ್ ಮಾಡಿದಾಗ 10 ಫಂಡಮೆಂಟಲ್ ಡ್ಯೂಟೀಸ್ ಇರುತ್ತೆ. ಲೇಟರ್ ಆನ್ ಮತ್ತೊಂದು ಫಂಡಮೆಂಟಲ್ ಡ್ಯೂಟಿನ ಆ್ಯಡ್ ಮಾಡ್ಕೊಳ್ತಾರೆ. ದಟ್ ಈಸ್ ಒಂದು ರೈಟ್ ಟು ಎಜುಕೇಷನ್ ಅಂತಕ್ಕಂಥದ್ದು. ಒನ್ ಸೈಡ್ ಇಟ್ ಈಸ್ ಅ ಫಂಡಮೆಂಟಲ್ ರೈಟ್, ಆನ್ ದ ಅನದರ್ ಸೈಡ್ ಇಟ್ಸ್ ಅ ಫಂಡಮೆಂಟಲ್ ಡ್ಯೂಟಿ ಆಫ್ ಎವರಿ ಪ್ಯಾರೆಂಟ್ಸ್. ಪೋಷಕರು ಅಥವಾ ತಂದೆ ತಾಯಿ ಇದ್ದಾರೆ, ಅವರೆಲ್ಲ ಫಂಡಮೆಂಟಲ್ ಡ್ಯೂಟೀಸು ಸೆಂಡ್ ದೇರ್ ಚಿಲ್ಡ್ರನ್ ಫಾರ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಅವ್ರ ಮಕ್ಕಳನ್ನ ಕಳಿಸ್ಬೇಕು ಅಂತಕ್ಕಂಥ. ಹಾಗಾಗಿ 42nd ಅಮೆಂಡ್ಮೆಂಟಲ್ಲಿ ಮೊದಲು ಈ ಫಂಡಮೆಂಟಲ್ ಡ್ಯೂಟೀಸನ್ನು ಯಾಕೆ ಹಾಕೊಂಡ್ರಪ್ಪ ಅಂತ ಹೇಳಿದ್ರೆ, ಸೊ ರೈಟ್ಸ್ ಮಾತ್ರ ಇದ್ದರೆ ಸಾಲೋದಿಲ್ಲ ಜನಗಳಿಗೆ, ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇರಬೇಕು, ಡ್ಯೂಟೀಸ್ ಕೂಡ ಇರಬೇಕು ಟುವರ್ಡ್ಸ್ ದಿಸ್ ಸ್ಟೇಟ್. ಅಂದರೆ ಈ ಸ್ಟೇಟಲ್ಲಿ ನಾವು ರೈಟನ್ನು ಪಡ್ಕೊಂಡಿದ್ದೀವಿ, ಆ ರೈಟನ್ನು ಎಂಜಾಯ್ ಮಾಡ್ತಾ ಇದ್ದೀವಿ, ಹಾಗೆ ಒಂದು ಕೆಲವೊಂದು ಕರ್ತವ್ಯವನ್ನು ಇಂಪೋಸ್ ಮಾಡೋಣ, ಯಾಕಂದರೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಲಿ ಇವರೆಲ್ಲ ಅಂದ್ಬಿಟ್ಟು 42nd ಅಮೆಂಡ್ಮೆಂಟ್ ಮುಖಾಂತರ ಫಂಡಮೆಂಟಲ್ ಡ್ಯೂಟೀಸನ್ನು ಇನ್ಸರ್ಟ್ ಮಾಡ್ಕೊಳ್ತಾರೆ. ಆಯ್ತಲ್ಲ. ಅಂದರೆ ಒಂದು ನಮಗೆ ಗೊತ್ತಿರಬೇಕಾದಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ, ದಿಸ್ ಫಂಡಮೆಂಟಲ್ ಡ್ಯೂಟೀಸ್ there is no legal sanction for violation or non-performance of the fundamental duties. ಈ ಫಂಡಮೆಂಟಲ್ ಡ್ಯೂಟೀಸ್ನ ಯಾವುದೇ ನಾಗರಿಕ ಪರ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಶಿಕ್ಷೆನ ಇಂಪೋಸ್ ಮಾಡ್ತಕ್ಕಂಥ ಅಥವಾ ಯಾವುದೇ ರೀತಿಯಾದಂತಹ ಮಾನದಂಡ ಕೂಡ ಇಲ್ಲ. ಇಟ್ ಇಸ್ there is no legal sanction ಅಂತ ಹೇಳಿದನ್ನು ಕರಿತೀವಿ, ಹೌದಲ್ವಾ? ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಎನ್ಯಾಕ್ಟ್ಮೆಂಟ್ ಮಾಡಿಕೊಂಡಿದ್ರೆ ಆಗ ಅದು ಕಂಪಲ್ಸರಿ ಆಗಿಬಿಡುತ್ತೆ. ಈಗ ನ್ಯಾಷನಲ್ ಆ್ಯಂಥಮ್ ಇದೆಯಲ್ಲ, ಈಗ ಎಲ್ಲೇ ನ್ಯಾಷನಲ್ ಆ್ಯಂಥಮ್ ಮಾಡಿದ್ರು ಕೂಡ ನಾವು ಎದ್ದು ನಿಂತ್ಕೋಬೇಕು, ವಿ ಶುಡ್ ಶೋ ದ ರೆಸ್ಪೆಕ್ಟ್, ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಇದು ಫಂಡಮೆಂಟಲ್ ಡ್ಯೂಟಿಯಲ್ಲಿ ಬರುತ್ತೆ. ಫಂಡಮೆಂಟಲ್ ಡ್ಯೂಟಿಯಲ್ಲಿ ಮಾತ್ರ ಇದ್ದಿದ್ರೆ ಸಪೋಸ್ ನಾವು ಎದ್ದು ನಿಂತ್ಕೊಳ್ದೇ ಇದ್ರೂ ಕೂಡ ಅದು ಯಾರು ಕೂಡ ನಮಗೆ ದಂಡನೆಯನ್ನು ನೀಡೋಕ್ಕಾಗ್ತಿರಲಿಲ್ಲ. ಆದರೆ ಅದು ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಆ್ಯಂಥಮ್ ಆ್ಯಕ್ಟ್ ಅಂತ ಮಾಡಿರೋದ್ರಿಂದ ಈಗೇನಾಗಿದೆ, ಅದು ಎನ್ಫೋರ್ಸಿಬಲ್ ಇರುತ್ತೆ, ಎಂಪವರ್ಮೆಂಟ್ ಇರುತ್ತೆ. ಹಾಗಾಗಿ ಈ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಇರ್ತಕ್ಕಂತಹ ಕಾನ್ಸೆಪ್ಟ್ ಸಂಬಂಧಪಟ್ಟ ಹಾಗೆ ಒಂದೊಮ್ಮೆ ಯಾವುದೇ ಒಂದು ಕಾನೂನಾಗಿದ್ರೆ ಮಾತ್ರ ಅದು ಎನ್ಫೋರ್ಸಿಬಲ್ ಆಗಿರುತ್ತೆ ಅಥವಾ ಲೀಗಲ್ ಸ್ಯಾಂಕ್ಷನ್ ಇರುತ್ತೆ. ಆಗದೇ ಇದ್ದರೆ ದಟ್ ದೇ ಆರ್ ನಾನ್ ಎನ್ಫೋರ್ಸಿಬಲ್ ಅಂತ ಹೇಳಿ ನಾವು ಅದನ್ನು ಕರೀತೀವಿ. So these duties are very important for the vital interest of our country. ಅಂದರೆ ನಮ್ಮ ದೇಶದ ಒಂದು ಪ್ರಮುಖವಾದ ಹಿತಾಸಕ್ತಿಯನ್ನು ನಾವು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಈ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. Salient features of Indian Constitution, parliamentary form of government ಅಂತ ಹೇಳ್ತೀವಿ. ಅಂದರೆ ಒಂದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ನಮೆಂಟು ನೋಡ್ತೀವಿ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್. USA ಹೋದರೆ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ನಮೆಂಟ್, ನಮ್ಮಲ್ಲಿ ಬಂದರೆ ಅಥವಾ UK ಬಂದರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಬೋತ್ ಎಟ್ ದ ಸೆಂಟರ್ ಆ್ಯಂಡ್ ಸ್ಟೇಟ್. ಇದನ್ನು ಕ್ಯಾಬಿನೆಟ್ ಗವರ್ನಮೆಂಟ್ ಅಂತಲೂ ಕೂಡ ಇದನ್ನು ಕರೀತಾರೆ. ಹಾಗೆ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತಲೂ ಕೂಡ ಇದನ್ನು ಕರೀತಾರೆ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಂತನಾದ್ರು ಕರಿಬೋದು, ಕ್ಯಾಬಿನೆಟ್ ಗವರ್ನಮೆಂಟ್ ಅಂತನಾದ್ರು ಕರಿಬೋದು, ಅಥವಾ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತನಾದ್ರು ಕೂಡ ನೀವು ಕರಿಬೋದು. ಅಂದರೆ ಏನು ಇದರ ಒಂದು ವಿಶಿಷ್ಟತೆ ಏನು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟಲ್ಲಿ ಅಂತ ಹೇಳಿದ್ರೆ, ಹಿಯರ್ ದ ಗವರ್ನಮೆಂಟ್ ಎಕ್ಸಿಕ್ಯೂಟಿವ್ ಇಸ್ ಕ್ರಿಯೇಟೆಡ್ ಔಟ್ ಆಫ್ ಲೆಜಿಸ್ಲೇಚರ್. ಏನು ಒಂದು ಕ್ಯಾಬಿನೆಟ್ ಸಿಸ್ಟಮ್ ಅಂತ ನೋಡ್ತೀವಿ, ಆ ಹೋಲ್ ಕ್ಯಾಬಿನೆಟ್ಟು ಎಲ್ಲಿಂದ ಕ್ರಿಯೇಟ್ ಆಗಿರುತ್ತಪ್ಪ ಅಂತ ಹೇಳಿದ್ರೆ ಈ ಶಾಸಕರಿಂದ ಅದು ಕ್ರಿಯೇಟ್ ಆಗಿರುತ್ತೆ, ಲೆಜಿಸ್ಲೇಚರಿಂದ ಅವರು ಕ್ರಿಯೇಟ್ ಆಗಿರ್ತಾರೆ. ಹಾಗೆ ಇಲ್ಲಿ ಯಾರು ಗೆದ್ದು ಶಾಸಕರಾಗಿ ಬರ್ತಾರೋ ಅವರು ಕ್ಯಾಬಿನೆಟ್ಗೆ ಮತ್ತೆ ಸೆಲೆಕ್ಟ್ ಆಗಿರ್ತಾರೆ. ಯಾಕಂದರೆ ಚೀಫ್ ಮಿನಿಸ್ಟರ್ ಇರ್ತಾರೆ, ಅವ್ರಿಗೆ ಬೇಕಾದಂತಹ ಕಾನ್ಫಿಡೆನ್ಸ್ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಹೇಳಿ ಅವ್ರು ಆಯ್ಕೆಯನ್ನು ಮಾಡ್ಕೊಳ್ತಾರೆ. ದೆನ್ ಸ್ಟೇಟಲ್ಲಾದರೆ ಗವರ್ನರಿಂದ ಅಥವಾ ಸೆಂಟ್ರಲ್ ಆದರೆ ಪ್ರೆಸಿಡೆಂಟಿಂದ ಓತನ್ನು ಕೂಡ ಅವರು ತೆಗೆದುಕೊಳ್ತಾರೆ. ದೇ ಆರ್ ಅಕೌಂಟಬಲ್ ಟು ದ ಲೆಜಿಸ್ಲೇಚರ್ ಅಂತ ಹೇಳಿದ್ರೆ ಅವ್ರ ಕ್ಯಾಬಿನೆಟ್ ಏನು ಕೆಲಸ ಮಾಡುತ್ತೋ ಅದಕ್ಕೆ ಅವರು ಸೆಷನ್ನಲ್ಲಿ ಅಂದರೆ ಇದರಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅಥವಾ ಪಾರ್ಲಿಮೆಂಟಲ್ಲಿ ಸೆಂಟ್ರಲ್ಗೆ ಬಂದಾಗ ಅಕೌಂಟಬಿಲಿಟಿಯನ್ನು ಶೋ ಮಾಡಬೇಕಾಗತ್ತೆ. ಅಂದರೆ ಲೆಜಿಸ್ಲೇಚರ್ ಪ್ರಶ್ನೆ ಕೇಳ್ಬೋದು, ಏನು ಮಾಡಿದ್ರಿ, ಹೇಗೆ ಮಾಡಿದ್ರಿ ಅಂತ. ಹಾಗಾಗಿ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ದೇ ಆರ್ ಅಕೌಂಟಬಲ್ ಟು ದ ಲೆಜಿಸ್ಲೇಚರ್ ಅಂತ ಹೇಳಿ ನಾವು ಕರಿತೀವಿ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಎರಡು ರೀತಿ ಎಕ್ಸಿಕ್ಯೂಟಿವ್ಸ್ನ ನೋಡ್ತೀವಿ. ಒಂದು ನಾಮಿನಲ್ ಎಕ್ಸಿಕ್ಯೂಟಿವ್ ಮತ್ತು ರಿಯಲ್ ಎಕ್ಸಿಕ್ಯೂಟಿವ್ ಅಂತ.
ಬಟ್ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಹಾಗೆಲ್ಲ ನಾಮಿನಲ್ ಎಕ್ಸಿಕ್ಯೂಟಿವ್ ರಿಯಲ್ ಎಕ್ಸಿಕ್ಯೂಟಿವ್ ಏನಿಲ್ಲ. ಅಲ್ಲಿ ಯಾರು ಪ್ರೆಸಿಡೆಂಟ್ ಇರ್ತಾರೆ ಅವರೇ ಕಂಪ್ಲೀಟ್ ಪವರನ್ನು ಎಕ್ಸಸೈಸ್ ಮಾಡ್ತಾರೆ. ಬಟ್ ಇಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಅ ಗೌರ್ಮೆಂಟಲ್ಲಿ ಏನಾಗುತ್ತೆ, ಪ್ರೆಸಿಡೆಂಟ್ ಈವನ್ ದೋ ಇಸ್ ದ ಹೆಡ್ ಆಫ್ ದನ್ ಎಕ್ಸಿಕ್ಯೂಟಿವ್ ಅಥಾರಿಟಿ. ಅಂದರೆ ಕಾರ್ಯಾಂಗಕ್ಕೆ ಪ್ರಮುಖವಾದಂತಹ ಲೀಡರ್ ಯಾರಪ್ಪ, ಹೆಡ್ ಯಾರಪ್ಪ ಅಂತ ಹೇಳಿದ್ರೆ ಸಂವಿಧಾನದ ಮುಖಾಂತರವಾಗಿ ನಾವು ನೋಡೋದಾದರೆ ಪ್ರೆಸಿಡೆಂಟ್ ಇರ್ತಾರೆ. ಸೊ ಆದರೆ ರಿಯಲ್ ಎಕ್ಸಿಕ್ಯೂಟಿವ್ ಯಾರಪ್ಪ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ದಟ್ ಈಸ್ ಅನದರ್ ಒಂದು ಗುಣ ವೈಶಿಷ್ಟ್ಯ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಅ ಗೌರ್ಮೆಂಟಲ್ಲಿ ಇರ್ತಕ್ಕಂಥದ್ದು ಅಂದರೆ ಎಲ್ಲ ಪವರು ಕೂಡ, ಅಂದರೆ ಏರ್ ಫೋರ್ಸ್ ಇರ್ಬೋದು ಅಥವಾ ಮಿಲಿಟರಿ ಪವರ್ ಇರ್ಬೋದು ಅಥವಾ ಇನ್ಯಾವುದೇ ಒಂದು ಮೆರೈನ್ ಪವರ್ ಇರ್ಬೋದು, ಈ ಎಲ್ಲ ಪವರು ಕೂಡ ಎಕ್ಸಸೈಸ್ಡ್ ಇನ್ ದ ನೇಮ್ ಆಫ್ ಪ್ರೆಸಿಡೆಂಟ್ ಹೆಸರಲ್ಲೇ ಎಕ್ಸಸೈಸ್ ಆಗುತ್ತೆ. ಬಟ್ ರಿಯಲ್ ಆಗಿ ಆ ಪವರಲ್ಲೇ ಎಕ್ಸಸೈಸ್ ಮಾಡೋರು ಯಾರಪ್ಪ ಅಂತ ಹೇಳಿದ್ರೆ ದ ಪ್ರೈಮ್ ಮಿನಿಸ್ಟರ್ ಅಕಂಪನಿಡ್ ವಿತ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿದ್ರು. ಅಂದರೆ ಅವರ ಪ್ರೈಮ್ ಮಿನಿಸ್ಟರ್ ಮತ್ತು 15 ಮೆಂಬರ್ಸ್ ಇರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿ ಕರಿತೀವಿ ಅವರನ್ನು. ಅವರ ಒಂದು ಟೀಮ್ ಇರುತ್ತಲ್ಲ, ಅದು ರಿಯಲ್ ಆಗಿ ಪವರ್ನ ಎಕ್ಸಸೈಸ್ ಮಾಡುತ್ತೆ. ಅಂದರೆ ಹಿಯರ್ ಪ್ರೆಸಿಡೆಂಟ್ ಎಕ್ಸಸೈಸ್ ದ ಪವರ್ ವಿತ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿ. ಅಂದರೆ ಇಲ್ಲಿ ಪ್ರೆಸಿಡೆಂಟ್ ಏನೇ ಪವರ್ನ ಎಕ್ಸಸೈಸ್ ಮಾಡಿದ್ರೂ ಕೂಡ ಅವ್ರು ಕೆಲವೊಂದು ಡಿಸ್ಕ್ರಿಷನರಿ ಪವರ್ ಇರುತ್ತೆ. ಅದನ್ನು ಬಿಟ್ಟು ಇನ್ನೆಲ್ಲ ರಾಜಕೀಯ ಪವರ್ಗಳು ಕೂಡ ಅವ್ರ ಹೆಸರಲ್ಲಿ ಎಕ್ಸಸೈಸ್ ಮಾಡ್ತಾರೆ ಅಥವಾ ಅವ್ರು ಎಕ್ಸಸೈಸ್ ಮಾಡ್ತಾರೆ. ಯಾವ್ದ್ರ ಮುಖಾಂತರಪ್ಪ ಅಂತ ಹೇಳಿದ್ರೆ ಈ ಕ್ಯಾಬಿನೆಟ್ಟು, ಈ ಇಂಥದ್ದು ಮುಖ್ಯಮಂತ್ರಿಯನ್ನು ಅಥವಾ ಸೆಂಟ್ರಿಗೆ ಹೋದರೆ ಪ್ರಧಾನಮಂತ್ರಿಯನ್ನು ಒಳಗೊಂಡಿರ್ತಕ್ಕಂತಹ ಕ್ಯಾಬಿನೆಟ್ಟು ಏನು ನಿರ್ದೇಶನವನ್ನು ಕೊಡ್ತಾರೋ ಆ ನಿರ್ದೇಶನದ ತಕ್ಕಂತೆ ಅವರ ಪವರನ್ನು ಎಕ್ಸಸೈಸ್ ಮಾಡುತ್ತೆ. ಅಂದರೆ ರಿಯಲ್ ದೇಶದಲ್ಲಿರ್ತಕ್ಕಂತಹ ರಿಯಲ್ ಎಕ್ಸಿಕ್ಯೂಟಿವ್ ಪವರ್ ಅಂತ ಹೇಳಿದ್ರೆ ಕಾರ್ಯಾಂಗದ ಸಂಪೂರ್ಣ ಅಧಿಕಾರವನ್ನು ಯಾರು ಎಕ್ಸಸೈಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ದ ಪ್ರೆಸಿಡೆಂಟ್ ಅಕಂಪನಿಡ್ ವಿತ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಎಕ್ಸಸೈಸ್ ಮಾಡ್ತಾರೆ, ನಾಟ್ ದ ಪ್ರೆಸಿಡೆಂಟ್ ಈಸ್ ಓನ್ಲಿ ದ ನಾಮಿನಲ್ ಹೆಡ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟು ದ ಫೆಡರೇಷನ್ ವಿತ್ ಸ್ಟ್ರಾಂಗ್ ಸೆಂಟ್ರಲೈಸ್ಡ್ ಟೆಂಡೆನ್ಸಿ ಅಂತ. ಸೊ ನೋ ಡೌಟ್ ನಮ್ಮ ಭಾರತ ಅಂತಕ್ಕಂಥದ್ದು ಫೆಡರಲ್ ಸಿಸ್ಟಮನ್ನು, ನಮ್ಮ ಭಾರತದಲ್ಲಿ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಫೆಡರಲ್ ಸಿಸ್ಟಮನ್ನು ಇಟ್ಕೊಂಡಿದ್ದೀವಿ ಅಂತಕ್ಕಂಥ. ಫೆಡರಲ್ ಸಿಸ್ಟಮ್ ಅಂತ ಹೇಳಿದ್ರೆ ಒಕ್ಕೂಟ ರಾಜ್ಯ ಅಂತ ಹೇಳಿ ನಾವು ಕರಿತೀವಿ. ಅದೇ ರೀತಿ ನಾವು ಈ ಸ್ಟೇಟು ಸೆಂಟರ್ ಅಂತ ಮಾಡ್ಕೊಂಡಿದ್ವಿ. ಈ ಫೆಡರಲ್ ಸಿಸ್ಟಮಲ್ಲಿ ಏನಾಗುತ್ತೆ, ನೀವು USA ನೋಡಿದ್ರೆ ಗೊತ್ತಾಗುತ್ತೆ ಫೆಡರಲ್ ಸ್ಟೇಟ್ ಸ್ಟ್ರಕ್ಚರ್ ಹೇಗಿದೆ ಅಂತ, ಒರಿಜಿನಲ್ ಸ್ಟ್ರಕ್ಚರ್. ಅಲ್ಲಿ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೇಟು ಸ್ಟ್ರಾಂಗ್ ಆಗಿರುತ್ತೆ, ಸೆಂಟ್ರಲ್ ಗೌರ್ಮೆಂಟು ವೀಕ್ ಆಗಿರುತ್ತೆ ಫೆಡರಲ್ ಫೀಚರ್ಸ್ನ ಅಡ್ಯಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಯಾವುದೇ ದೇಶದಲ್ಲಿ. ಬಟ್ ನಮ್ಮಲ್ಲಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ನಾವು ಫೆಡರಲ್ ಸಿಸ್ಟಮನ್ನು ಅಡ್ಯಾಪ್ಟ್ ಮಾಡ್ಕೊಂಡಿದ್ರೂ ಕೂಡ ನಮ್ಮಲ್ಲಿ ಸ್ಟೇಟನ್ನು ನಾವು ಸೆಂಟ್ರಲ್ ಗೌರ್ಮೆಂಟನ್ನು ನಾವು ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ದೀವಿ. ದಟ್ ಈಸ್ ಕಾಲ್ಡ್ ಫೆಡರೇಷನ್ ವಿತ್ ಸ್ಟ್ರಾಂಗ್ ಸೆಂಟ್ರಲೈಸ್ಡ್ ಟೆಂಡೆನ್ಸಿ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟು ಸ್ಟ್ರಾಂಗ್ ಆಗಿದೆ. ಎಷ್ಟರ ಮಟ್ಟಿಗೆ ಅದು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ದ ಪಾರ್ಲಿಮೆಂಟ್ ಹ್ಯಾಸ್ ಎ ಪವರ್ ಟು ಕ್ರಿಯೇಟ್ ಎ ನ್ಯೂ ಸ್ಟೇಟ್. ಯಾವುದೊಂದು ಹೊಸ ಸ್ಟೇಟನ್ನು ರಚನೆ ಮಾಡ್ತಕ್ಕಂಥ ಅಥವಾ ಯಾವುದೇ ಒಂದು ಸ್ಟೇಟಿನ ಟೆರಿಟರಿಯನ್ನು ರಚನೆ ಮಾಡ್ತಕ್ಕಂಥ ಅಥವಾ ಯಾವುದೇ ಒಂದು ರಾಜ್ಯದ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂತಹ ಕಂಪ್ಲೀಟ್ ಪವರು ಇದಕ್ಕೆ ಇರುತ್ತೆ, ಪಾರ್ಲಿಮೆಂಟಿಗೆ ಇರುತ್ತೆ. ಹಾಗಾಗಿ ವಿ ಹ್ಯಾವ್ ಎ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಈಗ ನಮಗೆ ಕಾನೂನು ಮಾಡ್ತಕ್ಕಂಥ ಅಧಿಕಾರವನ್ನು ನಾವು ವಿಂಗಡಣೆ ಮಾಡಿದ್ದೀವಿ, ಡಿವೈಡ್ ಮಾಡಿದ್ದೀವಿ, 3 ಲಿಸ್ಟ್ ಆಗಿ ಮಾಡ್ಕೊಂಡಿದ್ದೀವಿ. ಒಂದು ಯೂನಿಟ್, ಒಂದು ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಹೇಳಿ ಆಯಾ ಪಟ್ಟಿಲಿರ್ತಕ್ಕಂತಹ ಅದನ್ನು ಆಯಾ ಇದು ಎಕ್ಸಸೈಸ್ ಮಾಡುತ್ತೆ. ಕೇಂದ್ರ ಪಟ್ಟಿಗೆ ಸಂಬಂಧಪಟ್ಟಾಗೆ ಪಾರ್ಲಿಮೆಂಟ್ ಕಾನೂನು ಮಾಡುತ್ತೆ, ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟಾಗೆ ಆಯಾ ರಾಜ್ಯದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನೂನು ಮಾಡುತ್ತೆ, ಮತ್ತು ಸಮವರ್ತಿಗೆ ಸಂಬಂಧಪಟ್ಟಾಗೆ ಎರಡೂ ಸ್ಟೇಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಎರಡಕ್ಕೂ ಕೂಡ ಕಾನೂನು ಮಾಡಲಿಕ್ಕೆ ಅಧಿಕಾರ ವ್ಯಾಪ್ತಿ ಇದೆ ಅಂತ ನಾವು ಹೇಳಿದ್ವಿ. ಆದರೆ ಇನ್ನೊಂದು ಗುಣವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ ಸ್ಟೇಟ್ ಲಿಸ್ಟಲ್ಲಿರ್ತಕ್ಕಂತಹ ಯಾವುದೇ ಸಬ್ಜೆಕ್ಟ್ ಮ್ಯಾಟರ್ಗೆ ಅದು ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಅನಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಕಾನೂನು ಮಾಡ್ತಕ್ಕಂತಹ ಅಧಿಕಾರ ಪಾರ್ಲಿಮೆಂಟಿಗೆ ಇದೆ ಅಂತಕ್ಕಂಥ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನಪ್ಪ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಫೆಡರಲ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿದ್ರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಂತಕ್ಕಂಥದ್ದು ನಮ್ಮಲ್ಲಿ ವೆರಿ ಸ್ಟ್ರಾಂಗ್ ಅಂತಕ್ಕಂಥದ್ದು ಗೊತ್ತಿದೆ. ಅದ್ರ ಜೊತೆಗೆ ಇನ್ನೊಂದು ಪ್ರಾವಿಷನನ್ನು ಅಬ್ಸರ್ವ್ ಮಾಡಿದ್ರು ಗೊತ್ತಾಗುತ್ತೆ ನಮಗೆ. ಈ ನ್ಯಾಷನಲ್ ಎಮರ್ಜೆನ್ಸಿ ಮತ್ತು ಸ್ಟೇಟ್ ಎಮರ್ಜೆನ್ಸಿ ಅಂತ ಏನು ಹೇಳ್ತೀವಿ, ಇದನ್ನು ಯಾರು ಡಿಕ್ಲೇರ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಡಿಕ್ಲೇರ್ ಮಾಡ್ತಾರೆ. ಅಂಡರ್ ಆರ್ಟಿಕಲ್ 352 ಅಂಡರ್ ಆರ್ಟಿಕಲ್ 356 ಕೆಳಗಡೆ ಸ್ಟೇಟ್ ಮತ್ತು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ. ಇದೆರಡನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸ್ಟೇಟ್ಗೂ ಕೂಡ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಕ್ಕಂಥ ಅಧಿಕಾರ ವ್ಯಾಪ್ತಿ ಇರ್ತಕ್ಕಂಥದ್ದು ಪ್ರೆಸಿಡೆಂಟ್ಗೆ. ಪ್ರೆಸಿಡೆಂಟ್ ಎಕ್ಸಸೈಸ್ ಮಾಡ್ತಕ್ಕಂಥದ್ದು
ಅಂಡರ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್ ಅಂತ ನಾನು ಹೇಳಿದೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಕಂಪನಿಡ್ ಪ್ರೈಮ್ ಮಿನಿಸ್ಟರ್ಸ್ ಅಂತ. ಸೊ ಇದನ್ನು ಎಲ್ಲ ಒಟ್ಟಾರೆಯಾಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ನಮ್ಮಲ್ಲಿರ್ತಕ್ಕಂತಹ ಫೆಡರಲ್ ಸ್ಟ್ರಕ್ಚರನ್ನು ಹಾಕೊಂಡಿದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇಸ್ ದ ವೆರಿ ಸ್ಟ್ರಾಂಗ್ ಅಂತಕ್ಕಂಥದ್ದು. ಅಂದರೆ ಒಟ್ಟಾರೆ ಇದನ್ನು ಗಮನಿಸಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇದು ನಮ್ಮಲ್ಲಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, KC ವ್ಯಾರ್ ಅಂತಕ್ಕಂಥವ್ರು ಡಿಸ್ಕ್ರೈಬ್ ಮಾಡ್ತಾರೆ ನಮ್ಮ ಗೌರ್ಮೆಂಟ್ ಇಟ್ಸ್ ಎ ಫೆಡರಲ್ ಸ್ಟೇಟ್ ವಿತ್ ಯೂನಿಟರಿ ಸ್ಪಿರಿಟ್ ಅಂತ ಹೇಳ್ತಾರೆ. ಅಂದರೆ ನಮ್ಮದು ಫೆಡರಲ್ ಸ್ಟೇಟೇ ಆದರೂ ಕೂಡ ಅದರಲ್ಲಿರ್ತಕ್ಕಂತಹ ಸ್ಪಿರಿಟ್ ಏನಪ್ಪ, ಮೂಲತತ್ವ ಏನಪ್ಪ ಅಂತ ಹೇಳಿದ್ರೆ ಯೂನಿಟರಿ ಸ್ಪಿರಿಟ್ ಅಂತ ಹೇಳ್ತಾರೆ. That means in the time of war it acts as a federal government. In time of peace it is in the time of war it act as a unitary government, but in normal time or in peace time it act as a federal government ಅಂತಕ್ಕಂಥದ್ದು. Next that is a unique blend of rigidity and flexibility ಅಂತ ಹೇಳಿ ಕರಿತೀವಿ. ಅಂದರೆ ಈ ನಮ್ಮ ಸಂವಿಧಾನ ಏನಿದೆ, ಭಾರತ ಸಂವಿಧಾನ ಏನಿದೆ, ಇದನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು ಬಹಳ ಕಠಿಣನ ಅಥವಾ ಬಹಳ ಈಸಿಯಾಗಿ ತಿದ್ದುಪಡಿಯನ್ನು ಮಾಡ್ಬೋದಾ ಅಂತ ಹೇಳಿದ್ರೆ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಬೋತ್ ಅಂತ ಹೇಳ್ತಾನೆ. ಅಂತ ಹೇಳಿದ್ರೆ ಹೌದು, ಕೆಲವೊಂದು ಪ್ರಾವಿಷನ್ ಫ್ಲೆಕ್ಸಿಬಲ್ ಆಗು ಇದೆ ಪ್ರೊಸೀಜರು, ಬಟ್ ಕೆಲವೊಂದು ಪ್ರಾವಿಷನ್ಸನ್ನು ನಾವು ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ರೆ ಭಾಳ ಟೆಕ್ನಿಕಲ್ ಪ್ರೊಸೀಜರ್ನ ನಾವು ಫಾಲೋ ಅಪ್ ಮಾಡಬೇಕು. ದಟ್ಸ್ ವೈ ಇಟ್ ಇಸ್ ಎ ಕಾಲ್ಡ್ ಎ ಯುನಿಕ್ ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾನೆ. ಅಂದರೆ ಕೆಲವು ಪ್ರಾವಿಷನ್ಸನ್ನು, ಸಂವಿಧಾನದಲ್ಲಿರ್ತಕ್ಕಂತಹ ಕೆಲವು ಪ್ರಾವಿಷನ್ಸ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದು ಎಷ್ಟು ಸರಳ ಅಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ಆ್ಯಸ್ ಆರ್ಡಿನರಿ ಲಾ. ಒಂದು ಆರ್ಡಿನರಿ ಲಾ ಮಾಡಲಿಕ್ಕೆ ಏನು ಒಂದು ಸಿಂಪಲ್ ಪ್ರಕ್ರಿಯೆಯನ್ನು ಅವರು ಅನುಸರಿಸ್ತಾರೋ ಅಷ್ಟೇ ಪ್ರಕ್ರಿಯೆಯನ್ನು ಇಲ್ಲೂ ಅನುಸರಿಸಿದ್ರೆ ಸಾಕು. ಆರ್ಡಿನರಿ ಲಾ ಮಾಡಬೇಕಂತದ್ದು ಹೇಗೆ, ಅಲ್ಲಿ ಕೈ ಎತ್ತಿಸ್ತಾರೆ ಯಾರು ಎಷ್ಟು ಪರವಾಗಿ ಓಟ್ ಹಾಕ್ತೀರಾ ಅಂತ ಹೇಳಿ, ಸಿಟ್ಟಿಂಗ್ ಅಂದರೆ ಬೋತ್ ದ ಹೌಸಸ್ ಸಿಟ್ಟಿಂಗ್ ಆ್ಯಂಡ್ ವೋಟಿಂಗ್ ಅಂತ ಕರಿತೀವ. ಈಗ ಒಂದು ಸೆಷನ್ಸ್ ಸೇರಿದಾಗ ಸೊ ಒಂದು ಯಾವುದಾದ್ರು ಒಂದು ಎನಾಕ್ಟ್ಮೆಂಟ್ ಬಗ್ಗೆ ಮಂಡನೆ ಮಾಡಿಬಿಟ್ಟು ಚರ್ಚೆ ಮಾಡ್ತಾರೆ, ಪರವಾಗಿ ಎಷ್ಟು ಓಟ್ ಇದೆ ಅಂತ ಕೈ ಎತ್ತಿಸ್ತಾರೆ. ಸೊ ಪರವಾಗಿ ಹೆಚ್ಚು ಓಟ್ ಇತ್ತು ಅಂತಂದರೆ ಇಮಿಡಿಯೇಟಾಗಿ ಆ ಎನಾಕ್ಟ್ಮೆಂಟು ಅಥವಾ ಕಾನೂನು ಪಾಸ್ ಆಗಿಬಿಡುತ್ತೆ. ಅದೇ ರೀತಿಯಲ್ಲಿ ಕೆಲವೊಂದು ಪ್ರಾವಿಷನ್ಸು, ಸಂವಿಧಾನದಲ್ಲಿರ್ತಕ್ಕಂತಹ ಪ್ರಾವಿಷನ್ಸು ಅಷ್ಟೇ ಸಿಂಪಲ್ ಪ್ರೊಸೀಜರ್ನ ಫಾಲೋ ಅಪ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾವೇನು ಕರಿತೀವಿ, ಫ್ಲೆಕ್ಸಿಬಲ್ ಅಂತ ಹೇಳಿ ಕರಿತೀವಿ. ಆದರೆ ಆ ಕೆಲವೊಂದು ಪ್ರಾವಿಷನ್ನ ಹೊರತುಪಡಿಸಿ ಮೋಸ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರತಕ್ಕಂತಹ ಪ್ರಾವಿಷನ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ರೆ ಸಮ್ ಕೈಂಡ್ ಆಫ್ ಎ ಟೆಕ್ನಿಕಲ್ ಪ್ರೊಸೀಜರನ್ನು ಅವರು ಫಾಲೋ ಅಪ್ ಮಾಡಬೇಕಾಗುತ್ತೆ. ಏನು ಟೆಕ್ನಿಕಲ್ ಪ್ರೊಸೀಜರ್ ಅಂತ ಹೇಳಿದ್ರೆ ಬೋತ್ ದ ಹೌಸಸ್ ಸಿಟ್ಟಿಂಗ್ ಆ್ಯಂಡ್ ವೋಟಿಂಗ್, ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಅಥವಾ ಸ್ಟೇಟಿಗೆ ಬಂದರೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಇಬ್ಬರು ಒಟ್ಟಿಗೆ ಕೂತಿರ್ತಕ್ಕಂತಹ ಒಂದು ಸೆಷನ್ನಲ್ಲಿ ಅವರು 2/3 ಮೆಜಾರಿಟಿಯಲ್ಲಿ ಆ ಎನಾಕ್ಟ್ಮೆಂಟ್ ಬಗ್ಗೆ ಆ ತಿದ್ದುಪಡಿಯ ಬಗ್ಗೆ ಅವರು ವೋಟಿಂಗ್ ಮಾಡಬೇಕು. ಅಂದರೆ ಯಾವುದೋ ಒಂದು ಸಂವಿಧಾನದ ಯಾವುದೋ ಒಂದು ಪ್ರಾವಿಷನನ್ನು ತಿದ್ದುಪಡಿಗೆ ಅವರು ಒಳಪಡಿಸಿದಾಗ 2/3 ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿ ಕರಿತೀವಿ. ಅಂತ ಹೇಳಿದ್ರೆ ಏನು ಕೂತಿದ್ದಾರೆ ಅಷ್ಟು ಜನದಲ್ಲಿ 2/3 ಬಹುಮತವನ್ನು ಪಡ್ಕೊಂಡ್ರೆ ಮಾತ್ರ ಅದು ತಿದ್ದುಪಡಿಗೆ ಅವಕಾಶವನ್ನು ನೀಡಲಾಗುತ್ತೆ, ಅದು ಪಾಸ್ ಆಗುತ್ತೆ ಆ ಬಿಲ್ಲು ಅಂತ ಹೇಳಿ ನಾವು ಕರಿತೀವಿ. ದಟ್ ಈಸ್ ಕಾಲ್ಡ್ ಎ ಟೆಕ್ನಿಕಲ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ 2/3 ಮೆಜಾರಿಟಿ ಜೊತೆಗೆ 50% ಆಫ್ ದ ಸ್ಟೇಟ್ಸ್ ಹ್ಯಾಸ್ ಟು ಬಿ ಗಿವ್ ದೇರ್ ಅಪ್ರೂವಲ್ ಅಂತ ಹೇಳ್ತೀವಿ. ಅಂದರೆ ಒಟ್ಟಾರೆ ಎಷ್ಟು ಸ್ಟೇಟ್ಸ್ ಇದೆ ಅಲ್ಲಿ 50% ಸ್ಟೇಟ್ಸ್ಗಳು ತಮ್ಮ ಒಪ್ಪಿಗೆಯನ್ನು ನೀಡಿರಬೇಕು ಕೆಲವೊಂದು ತಿದ್ದುಪಡಿಗೆ ಅಂತ ಹೇಳ್ತೀವಿ. ಹಾಗಾಗಿ ನಾವು ಭಾರತ ಸಂವಿಧಾನದ ತಿದ್ದುಪಡಿಯ ಪ್ರಕ್ರಿಯೆ ಅಂತಕ್ಕಂಥದ್ದು ಇಟ್ಸ್ ಎ ಯೂನಿಕ್ ಬ್ಲೆಂಡ್ ಆಫ್ ಬೋತ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳಿ ನಾವು ಕರಿತೀವಿ. ಕನ್ನಡದಲ್ಲಿ ನಾವೇನಂತ ನಮ್ಯವೂ ಹೌದು ಅನಮ್ಯವೂ ಹೌದು ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಬರತಕ್ಕಂಥದ್ದು ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ತೀವಿ. ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದ್ರೆ ನ್ಯಾಯಾಂಗದ ವಿಮರ್ಶಾತ್ಮಕ ಅಧಿಕಾರ ಅಂತ ಹೇಳಿ ನಾವು ಕರಿತೀವಿ. ಇಟ್ಸ್ ಎ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕಂತ ಹೇಳಿದ್ರೆ ಜುಡಿಷಿಯರಿ ಆಲ್ವೇಸ್ ಸೇಫ್ ಫಾರ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಏನಿದೆ, ಈಕ್ವಾಲಿಟಿ ಇರ್ಬೋದು, ರೂಲ್ ಆಫ್ ಲಾ ಇರ್ಬೋದು, ಫೇರ್ ಎಲೆಕ್ಷನ್ಸ್ ಇರ್ಬೋದು, ದೀಸ್ ಆರ್ ಆಲ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಇದನ್ನು ಯಾವಾಗಲೂ ಅಥವಾ ಫಂಡಮೆಂಟಲ್ ರೈಟ್ಸ್ ಇರ್ಬೋದು ಅದನ್ನು ಸೇಫ್ ಗಾರ್ಡ್ ಮಾಡ್ತಕ್ಕಂಥ, ಅಪ್ಹೋಲ್ಡ್ ಮಾಡ್ತಕ್ಕಂತಹ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಇದೆಯಪ್ಪ ಅಂತ ಹೇಳಿದ್ರೆ ಜುಡಿಷಿಯರಿ. ದಟ್ಸ್ ವೈ ಜುಡಿಷಿಯರಿ ಆಲ್ವೇಸ್ ಆಕ್ಟ್ ಎಸ್ ಎ ಪ್ರೊಟೆಕ್ಟರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಕಾನ್ಸ್ಟಿಟ್ಯೂಷನಲ್ ವೆಪನ್ಸ್ ಅಂತ ಹೇಳ್ತೀವಿ. ಜುಡಿಷಿಯಲ್ ರಿವ್ಯೂ ಇಸ್ ಎ ಗ್ರೇಟ್ ವೆಪನ್ ಇನ್ ದ ಹ್ಯಾಂಡ್ಸ್ ಆಫ್ ಕೋರ್ಟ್ ಅಂತ ಹೇಳಿದ್ರೆ ಈ ಜುಡಿಷಿಯಲ್ ರಿವ್ಯೂ ಅಂತಕ್ಕಂಥದ್ದು ಕೋರ್ಟಲ್ಲಿ ಇರ್ತಕ್ಕಂತಹ ಒಂದು ನ್ಯಾಯಾಂಗಕ್ಕೆ ಇರ್ತಕ್ಕಂತಹ ಒಂದು ಆಯುಧ ಟು ಕಂಟ್ರೋಲ್ ದ ಗೌರ್ಮೆಂಟ್. ಒಂದೊಮ್ಮೆ ಗೌರ್ಮೆಂಟ್ ಮಾಡಿರ್ತಕ್ಕಂತಹ ಕೆಲಸ ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ, ಚೆಕ್ ಮಾಡಲಿಕ್ಕೆ ನ್ಯಾಯಾಂಗಕ್ಕೆ ಇರ್ತಕ್ಕಂತಹ ಒಂದು ಆಯುಧ ಅಂತ ಹೇಳಿ ನಾವು ಕರಿತೀವಿ.
The fundamental object of judicial review is to determine the unconstitutionality of legislative acts. ನೋಡಿ, ನಾವು ಯಾವುದೇ ಒಂದು ಕಾನೂನನ್ನು ತೆಗೆದುಕೊಂಡಾಗ ಐದರ್ ಇನ್ವ್ಯಾಲಿಡ್ ಅಂತೀವಿ ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅಂತಹ ಕಾನೂನನ್ನು ನಾವು ಅಸಿಂಧುವಾಗಿದೆ, ಅಸಂವಿಧಾನಿಕ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಕರಿತೀವಿ. ಒನ್ ಥಿಂಗ್ ನಾನು ಆಗಲೇ ನಿಮಗೆ ಫಸ್ಟ್ ಪ್ರೀವಿಯಸ್ ಕ್ಲಾಸಲ್ಲೇ ಹೇಳಿದೆ, ನಮ್ಮದು ಸಂವಿಧಾನ ಅಂತಕ್ಕಂಥದ್ದು ಸರ್ವೋಚ್ಚವಾದಂತಹ ಕಾನೂನು. ನಾವೇನೇ ಕಾನೂನನ್ನು ಮಾಡಿದ್ರೂ ಕೂಡ ಇದಕ್ಕೆ ಬದ್ಧವಾಗಿ ಕಾನೂನನ್ನು ಮಾಡಬೇಕು ಅಂತಕ್ಕಂಥ. ಹಾಗಾಗಿ ಭಾರತ ಸರ್ಕಾರ ಮಾಡಿದಂತಹ ಯಾವುದೇ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಥವಾ ಅಸಂವಿಧಾನಿಕವಾಗಿದೆ ಅಂತ ಹೇಳಿ ಅದನ್ನು ಡಿಕ್ಲೇರ್ ಹೇಳ್ತಕ್ಕಂತಹ ಶಕ್ತಿ ಯಾರಿಗಿದೆಯಪ್ಪ ಅಂತ ಹೇಳಿದ್ರೆ ನ್ಯಾಯಾಂಗಕ್ಕಿದೆ, ಥ್ರೂ ಇಟ್ಸ್ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದೆ. ಅಂದರೆ ತನ್ನ ನ್ಯಾಯಾಂಗದ ವ್ಯಾಪ್ತಿಯನ್ನು ಹೇಳ್ತಾ ಹೋಗುತ್ತೆ. ಅಂದರೆ ದ ಕಾನ್ಸ್ಟಿಟ್ಯೂಷನ್ ಜುಡಿಷಿಯಲ್ ರಿವ್ಯೂ ಇದೆ ಅನ್ನೋದಕ್ಕೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಈ ಜುಡಿಷಿಯಲ್ ರಿವ್ಯೂ ಕೂಡ ಒಂದು ನಮ್ಮ ಭಾರತ ಸಂವಿಧಾನದ ಮೂಲಭೂತವಾದಂತಹ ಒಂದು ಗುಣವೈಶಿಷ್ಟ್ಯ ಅಂತ ಹೇಳಿದೆ. ಅಂದರೆ ಆರ್ಟಿಕಲ್ 13, ಆರ್ಟಿಕಲ್ 32, ಆರ್ಟಿಕಲ್ 131 to 136 ಮತ್ತು ಆರ್ಟಿಕಲ್ 226, 227, ಆರ್ಟಿಕಲ್ 143 ಇವೆಲ್ಲವನ್ನು ನಾವು ಒಟ್ಟಾರೆಯಾಗಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಜುಡಿಷಿಯಲ್ ರಿವ್ಯೂ ಅಂತಕ್ಕಂಥ ಸಂವಿಧಾನದಿಂದಲೇ ನ್ಯಾಯಾಂಗಕ್ಕೆ ಕೊಟ್ಟಂತಹ ಅಧಿಕಾರ ವ್ಯಾಪ್ತಿ ಇರ್ತಕ್ಕಂಥದ್ದು. ಸೊ ಈಗ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ನಾನು ಎಲ್ಲವನ್ನೂ ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಇನ್ ಡೀಟೇಲ್ ನಿಮ್ಗೆ ಆಯಾ ಚಾಪ್ಟ್ರಲ್ಲಿ ಅದು ಬರುತ್ತೆ. ಆರ್ಟಿಕಲ್ 32 ಅಂತ ಹೇಳಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದಾಗೆ ನಿಮ್ಮ ಮೂಲಭೂತವಾದಂತಹ ಅಥವಾ ನಮ್ಮ ಮೂಲಭೂತವಾದಂತಹ ಹಕ್ಕುಗಳು ವಯಲೇಟ್ ಆದಾಗ ನಾವು ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟಾಗಿ ಹೋಗ್ತಕ್ಕಂಥದ್ದು ಕೂಡ ನಮ್ಮ ಮೂಲಭೂತವಾದಂತಹ ಹಕ್ಕು ಅಂತ. ಅದು ಎಷ್ಟು ಇಂಪಾರ್ಟೆಂಟ್ ಅಂತಕ್ಕಂಥ ಈ ವರ್ಡನ್ನು ನೋಡಿದಾಗಲೇ ಗೊತ್ತಾಗುತ್ತೆ. ವಿತೌಟ್ ವಿಚ್ ದ ಕಾನ್ಸ್ಟಿಟ್ಯೂಷನ್ ವಿಡ್ ಬಿ ಎನ್ ಎಲ್.ಇ.ಟಿ. ಇದೆ. ಅಂದರೆ ಆರ್ಟಿಕಲ್ 32 ಇಲ್ಲದೆ ಇದ್ದರೆ ಒಂದೊಮ್ಮೆ ನಮ್ಮ ಭಾರತ ಸಂವಿಧಾನ ಏನಾಗ್ತಿತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಆ ಒಂದು ಡಾಕ್ಯುಮೆಂಟ್ ಏನಿದೆ, ಭಾರತ ಸಂವಿಧಾನ ಅಂತ ಏನು ಕರಿತೀವಿ, ಸುಪ್ರೀಂ ಲಾ ಆಫ್ ಲ್ಯಾಂಡ್ ಅಂತ ಏನು ಕರಿತೀವಿ, ಅದಕ್ಕೆ ಏನೂ ವ್ಯಾಲ್ಯೂನೇ ಬರ್ತಾ ಇರಲಿಲ್ಲ. ದಟ್ ವಿಲ್ ಬಿ ಎನ್ ಎಲ್.ಇ.ಟಿ. ಹಾಗಾಗಿ ಇಟ್ ಈಸ್ ದ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ದ ವೆರಿ ಹಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಅಂದರೆ ಸಂವಿಧಾನದ ಒಂದು ಹೃದಯ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ಆರ್ಟಿಕಲ್ 32 ಅಂತ ಹೇಳ್ತಾರೆ. ಸೊ ಇದೆಲ್ಲವನ್ನು ನೋಡಿದಾಗ ನಮ್ಗೆ ಏನು ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ಜುಡಿಷಿಯಲ್ ರಿವ್ಯೂ ಅಂತ ನಾವೇನು ಕರಿತೀವಿ, ಅಂದರೆ ಸಂವಿಧಾನದಿಂದ ನೀಡಲ್ಪಟ್ಟಂತಹ ಒಂದು ವಿಮರ್ಶಾತ್ಮಕ ಅಧಿಕಾರ ಅಂತಕ್ಕಂಥದ್ದು ಸಂವಿಧಾನದಿಂದಲೇ ನೀಡಲ್ಪಟ್ಟಂತಹ ಅಧಿಕಾರ ಯಾರಿಗೆ? ನ್ಯಾಯಾಂಗಕ್ಕೆ. ದಿಟ್ ಈಸ್ ಆಲ್ಸೋ ಒನ್ ಆಫ್ ದ ಒಂದು ಪ್ರಮುಖವಾದಂತಹ ಸಂವಿಧಾನ, ನಮ್ಮ ಭಾರತ ಸಂವಿಧಾನದ ಪ್ರಮುಖವಾದಂತಹ ಗುಣವೈಶಿಷ್ಟ್ಯ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತ ಹೇಳ್ತೀವಿ. ಅಂದರೆ ವಯಸ್ಕ ಸಾರ್ವತ್ರಿಕ ಮತದಾನ ಅಂತ ಹೇಳ್ತೀವಿ. ಅಂದರೆ 18 ವರ್ಷ ಮೇಲ್ಪಟ್ಟವರು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟು, ಕ್ರೀಡು, ರೇಸ್ ಏನಾರು ಆಗ್ಬೋದು, ಎಲ್ರಿಗೂ ಕೂಡ ಮತ ಹಾಕ್ತಕ್ಕಂತಹ ರೈಟ್ ಇದೆ. ದಟ್ ಈಸ್ ಕಾಲ್ಡ್ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತ ಹೇಳಿ ಅದನ್ನು ಕರಿತೀವಿ. ಸೊ whoever may be attained at the age of 18 years and above ಅವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ವ್ಯಾಪ್ತಿ ಇದೆ ಅಂತಕ್ಕಂಥ. ಇದು ಆರ್ಟಿಕಲ್ 326ನ 81st ಅಮೆಂಡ್ಮೆಂಟ್ ಮುಖಾಂತರ 1988ಅಲ್ಲಿ. ಅದಕ್ಕೂ ಮುಂಚೆ ಎಷ್ಟಿರುತ್ತೆ? 1988ಗೆ ಮುಂಚೆ 21 ವರ್ಷ ಆದವ್ರು ಮಾತ್ರ ವೋಟ್ ಹಾಕಬೇಕು ಅಂತ ಇರುತ್ತೆ. ಬಟ್ ಬೈ 61st ಅಮೆಂಡ್ಮೆಂಟ್ ಆ್ಯಕ್ಟ್ 1998ಅಲ್ಲಿ ಆ ಏಜನ್ನು ಲೋಯರ್ ಕಡಿಮೆ ಮಾಡ್ತಾರೆ. ಈಗ 18 years whoever completed the 18 years irrespective of caste, creed, sex, inner color, whatever may be, ಎಲ್ರಿಗೂ ಕೂಡ they have a right to take part in the process of formation of the government. ಅಂದರೆ ಒಂದು ಗೌರ್ಮೆಂಟ್ ರಚನೆಗೋಸ್ಕರ ತಾನೇ ನಾವು ಎಲೆಕ್ಷನ್ ಕಂಡಕ್ಟ್ ಮಾಡೋದು. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ರಿಗೂ ಕೂಡ ವೋಟ್ ಹಾಕೋದ್ರ ಮುಖಾಂತರ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್ ಸಿಂಗಲ್ ಸಿಟಿಸನ್ಶಿಪ್ ಅಂತ ಹೇಳಿ ನಾವು ಕರಿತೀವಿ. ಈಗ ನೀವು USA ಹೋದರೆ ಅಲ್ಲಿ ಫೆಡರಲ್ ಸಿಸ್ಟಮನ್ನು ಹಾಕ್ಕೊಂಡು ನಾವು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇರ್ತೀವಿ ಯಾವಾಗಲೂ ಅಂತ ಹೇಳಿದ್ರೆ, ಇಲ್ಲಿ ನಮ್ಮದು ಫೆಡರಲ್ ಸಿಸ್ಟಮ್ ಅಂತ ಹೇಳಿದಾಗ USA ತಗೋತೀವಿ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದಾಗ UK ತಗೊಳ್ತೀವಿ. ಯಾವ ದೇಶದಲ್ಲಿ ನಮಗೆ ಕಂಪ್ಯಾರಿಸನ್ ಮಾಡ್ಬೋದು ಮತ್ತು ಏನು ವ್ಯತ್ಯಾಸ ಇದೆ ಅದನ್ನು ಅಲ್ಲೇ ಪಾಯಿಂಟ್ ಔಟ್ ಮಾಡ್ತಾ ಹೋಗ್ತೀವಿ. ಈಗ ನಾವು USA ಫೆಡರಲ್ ಸಿಸ್ಟಮ್ ಇದೆ, ಅಲ್ಲಿ ಹೋಗಿ ನೋಡಿದಾಗ ಏನಾಗುತ್ತಪ್ಪ ಅಂತಂದರೆ ಡಬಲ್ ಸಿಟಿಸನ್ಶಿಪ್ ಇದೆ. ಅಂದರೆ ಏನಪ್ಪ ಅಂದರೆ ಪ್ರತಿಯೊಬ್ಬನೂ ಕೂಡ ಹೀಸ್ ಅ ಸಿಟಿಸನ್ ಆಫ್ USA. ಅಲ್ಲಿ ಯಾವ ಸ್ಟೇಟಲ್ಲಾದ್ರೂ ಇರಲಿ, ಅವ್ರು ಹುಟ್ಟಿರಲಿ,
ಹಿ ಈಸ್ ದ ಸಿಟಿಸನ್ ಆಫ್ USA. ಇನ್ ಅಡಿಷನ್ ಟು ದಟ್ ಅವ್ನು ಯಾವ ಸ್ಟೇಟಲ್ಲಿ ಹುಟ್ಟಿದಾನೆ ಅಲ್ಲಿ ಸಿಟಿಸನ್ಶಿಪ್ಪು ಕೂಡ ಅವ್ರಿಗೆ ಸಿಕ್ಕತ್ತೆ, ಅಂದರೆ ಅಲ್ಲಿ ಡಬಲ್ ಸಿಟಿಸನ್ಶಿಪ್ ಇರುತ್ತೆ. ಬಟ್ ನಮ್ಮಲ್ಲಿ ಹಾಗಲ್ಲ, ಓನ್ಲಿ ನಾವು ಫೆಡರಲ್ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಂಡಿದ್ರು ಕೂಡ ನಮ್ಮಲ್ಲಿರ್ತಕ್ಕಂಥದ್ದು ಓನ್ಲಿ ಸಿಂಗಲ್ ಸಿಟಿಸನ್ಶಿಪ್ ಅಂತ ಹೇಳಿ. ಯಾವ ಸ್ಟೇಟಲ್ಲಾರು ಇರ್ಬೋದು, ಏನಾರು ಇರ್ಬೋದು, ಹಿ ಈಸ್ ದ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿ ನಾವು ಕರಿತೀವಿ. ದೆನ್ ಇಂಡಿಪೆಂಡೆಂಟ್ ಜುಡಿಷಿಯರಿ, ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಗುಣ ವೈಶಿಷ್ಟ್ಯ. ಜುಡಿಷಿಯರಿ, ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತಕ್ಕಂಥದ್ದು ಅಂದರೆ ವೈ ಇಂಡಿಪೆಂಡೆಂಟ್ ಜುಡಿಷಿಯರಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಜುಡಿಷಿಯರಿ ಹ್ಯಾಸ್ ಟು ಡಿಸೈಡ್ ದ ಕೇಸಸ್ ಅಂತ ಹೇಳಿದ್ರೆ, ತನ್ನ ಮುಂದೆ ಬಂದಂತಹ ಯಾವುದೇ ಪ್ರಕರಣವನ್ನು ಒಂದು ಯಾವುದೇ ರೀತಿಯಾದಂತಹ ಪಾರ್ಶಿಯಾಲಿಟಿ ಇಲ್ಲದೇ, ಯಾವುದೇ ಪ್ರೆಷರ್ಗೆ ಒಳಪಡದೇನೆ, ಯಾವುದೇ ಒಂದು ಹೈಯರ್ ಅಥಾರಿಟಿಯ ಒಂದು ಮರ್ಸಿಗೆ ಒಳಪಡದೇನೆ ಇರ್ತಕ್ಕಂಥ ಫ್ಯಾಕ್ಟ್ಸ್ಗೆ ಕಾನೂನನ್ನು ಬಂದಿರತಕ್ಕಂಥ ಕೇಸಲ್ಲಿರ್ತಕ್ಕಂತಹ ಏನು ಅಂಶ ಇದೆ ಅದಕ್ಕೆ ಬೇಕಾದಂತಹ ಕಾನೂನನ್ನು ಅನ್ವಯ ಮಾಡಿ ಯಾವುದೇ ಒಂದು ಪಾರ್ಶಿಯಾಲಿಟಿ ಇಲ್ಲದೇನೆ ಒಂದು ಕೇಸನ್ನು ಅವರು ಡಿಸೈಡ್ ಮಾಡಿ ಇದು ಮಾಡಬೇಕು ಅಂತ ಹೇಳಿದ್ರೆ ಜುಡಿಷಿಯರಿ ಮಸ್ಟ್ ಬಿ ಅನ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಅದರ್ವೈಸ್ ಏನಾಗ್ಬಿಡುತ್ತೆ, ಈಗ ಸರ್ಕಾರದಲ್ಲಿ ಬ್ಯೂರೋಕ್ರಾಟ್ಸ್ ಹೇಗಿರ್ತಾರೆ, ಹೈರಾರ್ಕಿ ಆಫ್ ದ ಅಥಾರಿಟಿ, ಹಾಗೊಂದೊಮ್ಮೆ ಇದ್ದಿದ್ದೇ ಅದರಲ್ಲಿ ಸರ್ಕಾರ ಅದರಲ್ಲಿ ಇನ್ವಾಲ್ವ್ ಆಗಬಹುದು ಅಂತ ಇದ್ದೇ ಅದರಲ್ಲಿ ಅವರು ಸರ್ಕಾರದ ಪ್ರೆಷರ್ ಪಡಬೇಕಾಗುತ್ತೆ. ಯಾವುದೋ ಒಂದು ಪೊಲಿಟಿಕಲ್ ಲೀಡರ್ ಸಂಬಂಧಪಟ್ಟಾಗೆ ಅಥವಾ ಯಾವುದೋ ಒಬ್ಬ ಶಾಸಕರು ಸಂಬಂಧಪಟ್ಟಾಗೆ ಯಾವುದೇ ಒಂದು ಕೇಸ್ ಬಂದಾಗ ಕೋರ್ಟ್ ಮುಂದೆ, ಅಥವಾ ಯಾವುದೇ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟ ಸ್ವಾಮೀಜಿಗೆ ಸಂಬಂಧಪಟ್ಟಾಗ ಯಾವುದೇ ಒಂದು ಕೇಸ್ ಬಂದಾಗ ಇಂಡಿಪೆಂಡೆಂಟ್ ಆಫ್ ಜುಡಿಷಿಯರಿ ಇಲ್ಲದೆ ಇದ್ದರೆ ಅಲ್ಲಿ ಹೂ ಇಸ್ ದ ಸಿಟ್ಟಿಂಗ್ ಜಡ್ಜ್ ಅವರು ಆ ಪ್ರೆಷರ್ಗೆ ಒಳಗಾಗಿ ಕೇಸನ್ನು ಡಿಸೈಡ್ ಮಾಡಬೇಕಾಗತ್ತೆ. ಹಾಗೆ ವಿತೌಟ್ ಪ್ರೆಷರ್ ಆ್ಯಂಡ್ ವಿತೌಟ್ ಫೇವರ್, ಯಾವುದೇ ಒಂದು ಪ್ರೆಷರು ಇಲ್ಲದೇ, ಯಾವುದೇ ಒಂದು ಪ್ರಭಾವಕ್ಕೆ ಒಳಪಡದೇನೆ ಅವರು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇದು ಏನು ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂದರೆ ಹೇಗೆ ಹೇಳ್ತೀರಾ, ಅದು ಬೇಕು ನಮಗೆ. ಹೌದು, ನಾನು ಹೇಳ್ತಿರೋ ಕಾನ್ಸೆಪ್ಟು ಕರೆಕ್ಟ್ ಇದೆ, ಏನಕ್ಕೆ ಬೇಕು ಅನ್ನೋದು ನಿಜ. ಹೌ ಡು ಯು ಎನ್ಶೂರ್ ದ ಇಂಡಿಪೆಂಡೆನ್ಸಿ ಆಫ್ ಜುಡಿಷಿಯರಿ, ಹೇಗೆ ಇಂಡಿಪೆಂಡೆಂಟ್ ಆಗಿದೆ ಜುಡಿಷಿಯರಿ ಅಂತ ಹೇಳಿ ನೋಡಿ. ನಾವು ಸರ್ಕಾರ ಅಂದಾಗ ಎಲ್ಲ ಎಕ್ಸಿಕ್ಯೂಟಿವ್ ಅಥಾರಿಟಿ ಏನಿದೆ ಅದೆಲ್ಲ ನಮ್ಮ ಕಣ್ಣು ಮುಂದೆ ಬರುತ್ತೆ, ಹಾಗೆ ಕಾನೂನು ಮಾಡ್ತಕ್ಕಂತಹ ಪಾರ್ಲಿಮೆಂಟ್ ಮುಂದೆ ನಮ್ಮ ಕಣ್ಣು. ಆದರೆ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಈಗ ಕಾನ್ಸ್ಟಿಟ್ಯೂಷನ್ ತೆಗೆದುಕೊಂಡು ನೋಡಿದಾಗ ನಮಗೆ ಅಲ್ಲಿ 3 ಅಂಗಗಳು ಬರುತ್ತೆ. ಒಂದು ಜುಡಿಷಿಯಲ್ ಅಥಾರಿಟಿ, ಇನ್ನೊಂದು ಎಕ್ಸಿಕ್ಯೂಟಿವ್ ಅಥಾರಿಟಿ, ಇನ್ನೊಂದು ಲೆಜಿಸ್ಲೇಟಿವ್ ಅಥಾರಿಟಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಹೇಳಿ ಕರಿತೀವಿ. ಅದೇ ನಾವು ಸರ್ಕಾರ ಅಂದಾಗ ಇವೆರಡನ್ನು ಮಾತ್ರ ನೋಡ್ತೀವಿ, ಯಾವುದನ್ನು ಎಕ್ಸಿಕ್ಯೂಟಿವ್ ಅಥಾರಿಟಿ ಮತ್ತು ಲೆಜಿಸ್ಲೇಟಿವ್ ಅಥಾರಿಟಿ. ಜುಡಿಷಿಯಲ್ ಅಥಾರಿಟಿಯನ್ನು ನೋಡಲ್ಲ, ಬಿಕಾಸ್ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್. ಸರ್ಕಾರ ಅನ್ನೋವಾಗ ನಾವು ಅದನ್ನು ಯೋಚನೆ ಮಾಡೋದಿಲ್ಲ, ಕಾನ್ಸ್ಟಿಟ್ಯೂಷನಲ್ ಬಾಡಿಯಿಂದ ಯೋಚನೆ ಮಾಡ್ತೀವಿ ಹೊರತು ಸರ್ಕಾರ ಅನ್ನೋ ಹೆಸರನ್ನ ತೆಗೆದುಕೊಂಡಾಗ ಅದರಲ್ಲಿ ನಾವು ಜುಡಿಷಿಯರಿನ ತರಲಿಕ್ಕೆ ಇಷ್ಟಪಡಲ್ಲ. ವೈ ಅಂತ ಹೇಳಿದ್ರೆ ಸಂವಿಧಾನದಿಂದಲೇ ಜುಡಿಷಿಯರಿಗೆ ಸಪರೇಟ್ ಆಗಿರ್ತಕ್ಕಂತಹ ಒಂದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂತಹ ಸ್ಟೇಟಸನ್ನು ಕನ್ಫರ್ಮ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ಅದನ್ನು ಈಗ ನೀವು ಬೇರೆ ಯಾವುದೇ ಅಪಾಯಿಂಟ್ಮೆಂಟಿಗೆ ಸರ್ಕಾರ ಹೇಗೆ ಅಪಾಯಿಂಟ್ ಮಾಡ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. KPSCಗೋ ಇನ್ನೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ, ಎಲ್ಲವೂ ಸರ್ಕಾರದ ಪ್ರಕ್ರಿಯೆ. ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದೆಲ್ಲ ಎಕ್ಸಿಕ್ಯೂಟಿವ್ ಅಥಾರಿಟಿಗೆ ಸಂಬಂಧಪಟ್ಟದ್ದು, ಅದು ಮಾಡ್ತಾ ಹೋಗುತ್ತೆ. ಬಟ್ ಇದು ಅಪಾಯಿಂಟ್ಮೆಂಟ್ ಆದರೂ ಕೂಡ ಅಂತ ಹೇಳಿದ್ರೆ ಜುಡಿಷಿಯರಿಗೆ ಸಂಬಂಧಪಟ್ಟಂಥದ್ದು ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಆದರೂ ಕೂಡ ಅದನ್ನು ಸರ್ಕಾರ ಮಾಡಲ್ಲ, ಇಂಟರ್ವ್ಯೂನ್ ಮಾಡಲ್ಲ. ಜುಡಿಷಿಯರಿನೇ ಮಾಡಿಕೊಳ್ಳುತ್ತೆ. ಅಲ್ಲಿ ಪ್ರೆಸಿಡೆಂಟ್ ಮಾಡ್ತಾರೆ. ನೀವು ಕೇಳ್ಬೋದು, ಪ್ರೆಸಿಡೆಂಟ್ ಇರ್ತಾನೆ ಪಾರ್ಟ್ ಆಫ್ ಎನ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಅಲ್ವಾ ಮೇಡಮ್ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಹೌದು, ಪ್ರೆಸಿಡೆಂಟ್ ಇಸ್ ಅ ಪಾರ್ಟ್ ಆಫ್ ಎನ್ ಎಕ್ಸಿಕ್ಯೂಟಿವ್ ಅಥಾರಿಟಿ. ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ನಾಟ್ his discretionary power or not on behalf of executive authority. Executive authority a part ಆಗಿ ಅಲ್ಲಿ ಮಾಡಲ್ಲ. but he consult in consultation with the judicial authority. ಯಾವುದೇ ಒಂದು ಜಡ್ಜಸ್ನ, ಇದು ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ಬೋದು, ಅಥವಾ ಹೈಕೋರ್ಟ್ ಜಡ್ಜಸ್ ಇರ್ಬೋದು, ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜಸ್ ಇರ್ಬೋದು. ಆ ಜಡ್ಜಸ್ನ ಅಪಾಯಿಂಟ್ ಮಾಡಬೇಕಾದ್ರೆ ಪ್ರೆಸಿಡೆಂಟ್ ಓನ್ಲಿ ಇನ್ ಕನ್ಸಲ್ಟೇಷನ್ ಮತ್ತು ಜುಡಿಷಿಯಲ್ ಅಥಾರಿಟಿ ಅಂತ ಇರುತ್ತೆ. ಅಲ್ಲಿ ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡೋದನ್ನು ಬಿಟ್ಟು ಅಲ್ಲಿಗೆ ಮಾತ್ರ ಬೇರೆ ಒಂದು ರಚನೆ ಹಾಕ್ಕೊತಾರೆ. ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟನ್ನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ 3 ಸೀನಿಯರ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್,
ದೆನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ ಗವರ್ನರ್, ಇಷ್ಟು ಜನ ಇರ್ತಾರೆ. ಇಷ್ಟು ಜನ ಸೇರಿಕೊಂಡು ಸುಪ್ರೀಂ ಕೋರ್ಟ್ಗೆ ಬೇಕಾದಂತಹ ಜಸ್ಟಿಸ್ನ ಅಪಾಯಿಂಟ್ ಮಾಡ್ತಾರೆ. ಹಾಗೆ ಹೈಕೋರ್ಟಿಗೆ ಬೇಕಾದಾಗ ಅಲ್ಲಿ ಹೈಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಇರ್ತಾರಲ್ಲ ಅವರು, ಸುಪ್ರೀಂ ಕೋರ್ಟಲ್ಲಿ ಚೀಫ್ ಜಸ್ಟಿಸು, ಮತ್ತು 3 ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟು, ಮತ್ತು ಪ್ರೆಸಿಡೆಂಟ್. ಅಂದರೆ ಪ್ರೆಸಿಡೆಂಟ್ ಕೆನಾಟ್ ಅಪಾಯಿಂಟ್ ಬೈ ಹಿಮ್ಸೆಲ್ಫ್ ಓನ್ಲಿ, ಅವರೊಬ್ಬರೇ ಅದನ್ನು ಅಪಾಯಿಂಟ್ ಮಾಡಲಿಕ್ಕಾಗಲ್ಲ. ಓನ್ಲಿ ಆಫ್ಟರ್ ಇನ್ ಕನ್ಸಲ್ಟೇಷನ್ ವಿತ್ ಜುಡಿಷಿಯಲ್ ಅಥಾರಿಟಿ. ಸೊ ಇದೇನು ತೋರಿಸುತ್ತೆ? ಇಂಡಿಪೆಂಡೆಂಟ್ ಆಫ್ ಜುಡಿಷಿಯರಿನ ತೋರಿಸುತ್ತೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಅಂತ ಹೇಳ್ತಾರೆ. ಅಂದರೆ ಒಂದು ಸರಿ ಅವ್ರು ಅಪಾಯಿಂಟ್ ಆದರೆ ಅವ್ರ ಟೆನ್ಯೂರ್ ಏನಿರುತ್ತೆ, ಅವ್ರ ಅವಧಿ ಏನಿರುತ್ತೆ ಅಷ್ಟು ಕೂಡ ಸೆಕ್ಯೂರ್ಡ್ ಆಗಿರುತ್ತೆ. ಮಧ್ಯದಲ್ಲಿ ಅವ್ರನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ತೆಗಿಬೇಕು ಅಂತ ಹೇಳಿದ್ರೆ ಅದು ಒಂದು ಬೇರೆ ರೀತಿಯಾದಂತಹ ಪ್ರಕ್ರಿಯೆ ಇದೆ. ಈ ಗವರ್ನರ್ನ ತೆಗೆಯೋದಕ್ಕೆ ಏನು ಪ್ರಕ್ರಿಯೆಯನ್ನು ಅನುಸರಿಸ್ತಾರೆ, ಇಂಪೀಚ್ಮೆಂಟ್, ಮಹಾ ಅಭಿಯೋಗ ಅಂತ ಏನು ಕರಿತೀವಿ, ಅದೇ ಥರದಾದಂತಹ ಪ್ರಕ್ರಿಯೆಯನ್ನು ಅವ್ರು ಅನುಸರಿಸಬೇಕಾಗತ್ತೆ. ಹಾಗಾಗಿ ಅವ್ರ ಟೆನ್ಯೂರ್ ಇಸ್ ವೆರಿ ಸೆಕ್ಯೂರ್ಡ್ ಅಂತ ಹೇಳಿ ಕರಿತೀವಿ. ಅವ್ರಿಗೆ ಕೊಡ್ತಕ್ಕಂತಹ ಸ್ಯಾಲ್ರಿ ಅದೆಲ್ಲ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಅಂದರೆ ಭಾರತದ ಏಕೀಕೃತ ನಿಧಿ ಅಂತ ಏನು ಕರಿತೀವಿ ಅದರಿಂದನೇ ಕೊಡ್ತಾರೆ. ಒಂದ್ಸರಿ ಅಪಾಯಿಂಟ್ ಆದಮೇಲೆ ಅವರಿಗೆ ಏನೇ ರೀಸನ್ಸ್ ಇರಲಿ, ಅವ್ರು ಯಾವುದೇ ಸ್ಯಾಲ್ರಿ ಇರ್ಬೋದು, ಅಲಯನ್ಸಸ್ ಇರ್ಬೋದು, ಅದನ್ನು ಅವರಿಗೆ ಡಿಸ್ಅಡ್ವಾಂಟೇಜ್ ಆಗೋ ರೀತಿಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೇಕಿದ್ರೆ ಹೈಕ್ ಮಾಡ್ಕೋಬೋದೇ ಹೊರತು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲ ಏನು ತೋರಿಸುತ್ತಪ್ಪ, ಓವರಾಲ್ ಈ ಪ್ರಾವಿಷನ್ಸ್ ಎಲ್ಲ ಏನು ತೋರಿಸುತ್ತಾ, ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಈ ಎಲ್ಲ ಅನುಚ್ಛೇದಗಳು ಏನು ತೋರಿಸುತ್ತಪ್ಪ ಅಂತ ಹೇಳಿದ್ರೆ ಜುಡಿಷಿಯರಿ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಅಂತಕ್ಕಂಥದ್ದನ್ನ ತೋರಿಸುತ್ತೆ. ಅದ್ರ ಜೊತೆಗೆ ಇನ್ನೊಂದು ನಾನು ಹೇಳಲೇಬೇಕಾದ ಏನಪ್ಪ ಅಂತ ಹೇಳಿದ್ರೆ, ನೋ ಡಿಸ್ಕಷನ್ ಕ್ಯಾನ್ ಬಿ ಮೇಡ್ ವಿತ್ ರೆಸ್ಪೆಕ್ಟ್ ಟು ದ ಕಾಂಡಕ್ಟ್ ಆಫ್ ಜಡ್ಜ್ ಇನ್ ಲೆಜಿಸ್ಲೇಚರ್. ನೋಡಿ, ಲೆಜಿಸ್ಲೇಚರಲ್ಲಿ ಏನಾಗುತ್ತೆ, ಸೆಷನ್ನಲ್ಲಿ ಎಲ್ಲವನ್ನ ಚರ್ಚೆ ಮಾಡ್ತಾರೆ, ದೇಶಕ್ಕೆ ಸಂಬಂಧಪಟ್ಟಂಥ ಪ್ರತಿ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಆದರೆ ಯಾವುದೇ ಒಂದು ಡಿಸಿಷನ್ ಬಗ್ಗೆ ಇರ್ಬೋದು ಅಥವಾ ಯಾವುದೇ ಒಂದು ಜಡ್ಜ್ ಬಗ್ಗೆ ಅವರು ಹೌಸಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಲ್ ದಿಸ್ ಪ್ರಾವಿಷನ್ಸ್ ಶೋಸ್ ದಟ್ ಜುಡಿಷಿಯರಿ ಇಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅಂತಕ್ಕಂಥದ್ದು. ಲಾಸ್ಟ್ ಒನ್ ಈಸ್ ಸೆಕ್ಯುಲರಿಸಮ್ ಅಂತ ಹೇಳಿ ಕರಿತೀವಿ, ಅಂದರೆ ಜಾತ್ಯತೀತತೆ ಅಂತ ಹೇಳಿ. The secular state is neither religious nor irreligious or anti-religious. Rather it is neutral in the matter of religion. ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಅಂತಕ್ಕಂಥದ್ದು ನ್ಯೂಟ್ರಲ್, ತಟಸ್ಥ ಮನೋಭಾವವನ್ನು ಹೊಂದಿದೆ ಅಂತಕ್ಕಂಥದ್ದು. ಸೊ ನಮಗೆ ಗೊತ್ತೇ ಇದೆ, ಇಂಡಿಯಾ ಇಸ್ ಅ ಕಂಟ್ರಿ ಆಫ್ ಸೆವರಲ್ ರಿಲಿಜನ್ಸ್ ಅಂತ ಹೇಳಿ. ಸೊ even though each individual has a fundamental right to practice, profess and propagate ಎನಿ ರಿಲಿಜನ್ ಆ್ಯಸ್ ಹಿ ಲೈಕ್ಸ್ ಅಂತ ಹೇಳಿದ್ರೆ, ನೀವು ಹಿಂದೂ ಆದರೂ ಹಿಂದೂ ಧರ್ಮವನ್ನೇ ಪಾಲಿಸಬೇಕು ಅಂತ ಏನಿಲ್ಲ, ಕ್ರಿಶ್ಚಿಯನ್ ಆದರೂ ಕ್ರಿಶ್ಚಿಯನ್ ಧರ್ಮವನ್ನೇ ಪಾಲಿಸಬೇಕು ಅಂತನಲ್ಲ. ಸೊ ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ, ಸೊ ಯು ಕ್ಯಾನ್ ಪ್ರಾಕ್ಟೀಸ್, ಪ್ರೊಫೆಸ್ ಆ್ಯಂಡ್ ಪ್ರಾಪಗೇಟ್ ಎನಿ ರಿಲಿಜನ್ ಆ್ಯಸ್ ಯು ಲೈಕ್. ನೀವು ಇಚ್ಛೆ ಪಡ್ತಕ್ಕಂತಹ ಯಾವುದೇ ಧರ್ಮವನ್ನು ಆಚರಿಸ್ತಕ್ಕಂತಹ, ಅಭಿವೃದ್ಧಿಪಡಿಸ್ತಕ್ಕಂತಹ ಅಥವಾ ಅದನ್ನು ಪ್ರಚಾರ ಮಾಡ್ತಕ್ಕಂತಹ ಕಂಪ್ಲೀಟು ಫಂಡಮೆಂಟಲ್ ರೈಟು ನಿಮ್ಗೆ ಇದೆ ಅಂತಕ್ಕಂಥದ್ದು. ಹಾಗಾಗಿ ನಿಮ್ಮ ಯಾವ ಧರ್ಮಕ್ಕೆ ಸೇರ್ಕೋಬೇಕು ಅಂತಕ್ಕಂಥ ನಿಮಗೆ ಪ್ರತಿ ನಾಗರಿಕನಿಗೆ ಬಿಟ್ಟಂತಹ ವಿಚಾರ. ಅವ್ರು ಯಾವ ಧರ್ಮವನ್ನು ಯಾವುದೇ ಟೈಮಲ್ಲಿ ಬೇಕಾದರೂ ಅನುಕರಣೆಯನ್ನು ಮಾಡ್ಕೊಳ್ಬೋದು, ಪಾಲನೆ ಮಾಡ್ಕೋಬಹುದು ಅಂತಕ್ಕಂಥ. ಹಾಗೆ ಸ್ಟೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ರನ್ ಬೈ ದ ಏಡ್ ಆಫ್ ಸ್ಟೇಟ್ ಕೆನ್ ನಾಟ್ ಪ್ರಮೋಟ್ ಎನಿ ರಿಲಿಜನ್ ಅಂತ ಹೇಳ್ತೇನೆ. ಅಂದರೆ ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು ಫಂಡನ್ನು ತೆಗೆದುಕೊಳ್ತಾ ಇದ್ದಾರೆ, ಅಂತಹ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಯಾವುದೇ ಒಂದು ರಿಲಿಜನನ್ನು ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಸೊ ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಅಥವಾ ಏಡೆಡ್ ಕಾಲೇಜ್ ಗೌರ್ಮೆಂಟ್ ಬಿಟ್ಬಿಡಿ, ದಟ್ ಈಸ್ ರನ್ ಬೈ ಪ್ಯೂರ್ಲಿ ದ ಗೌರ್ಮೆಂಟ್ ಕಾಲೇಜಸ್, ಗೌರ್ಮೆಂಟ್ ಸ್ಕೂಲ್ಸ್. ಸೊ ಏಡೆಡ್ ಕಾಲೇಜಸ್ ಅಥವಾ ಏಡೆಡ್ ಸ್ಕೂಲ್ಸ್ ಇರುತ್ತಲ್ಲ, ಈ ಏಡೆಡ್ ಕಾಲೇಜಸ್ಸು ಅಥವಾ ಏಡೆಡ್ ಸ್ಕೂಲ್ಸ್ ಇರುತ್ತಲ್ಲ, ಅದು ಯಾವುದೇ ಒಂದು ಧರ್ಮವನ್ನು ಅಲ್ಲಿ ಪ್ರಚಾರ ಮಾಡಲಿಕ್ಕೆ ಅಥವಾ ಧರ್ಮದ ಬಗ್ಗೆ ಬೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ದ ವರ್ಡ್ ಸೆಕ್ಯುಲರ್ ವಾಸ್ ನಾಟ್ ಪ್ರೆಸೆಂಟ್ ಇನ್ ಒರಿಜಿನಲ್ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ನಾವು ಪ್ರಿಯಾಂಬಲ್ನಲ್ಲಿ ಕೂಡ ನಾವು ಸೆಕ್ಯುಲರ್ ಆ್ಯಂಡ್ ಸೋಷಲಿಸ್ಟಿಕ್ ಅನ್ನೋ ವರ್ಡನ್ನು ನೋಡಿದ್ವಿ. ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ನೋಡಿದ್ರೆ ಅಲ್ಲಿ ಇಲ್ಲ. 42nd ಅಮೆಂಡ್ಮೆಂಟಲ್ಲಿ ಅಲ್ಲಿ ಸೋಷಲಿಸ್ಟಿಕ್ ವರ್ಡ್ ತೆಗೆದ್ಬಿಟ್ಟು ಸೆಕ್ಯುಲರ್ ಆ್ಯಂಡ್ ಸೋಷಲಿಸ್ಟಿಕ್ ಅಂತಕ್ಕಂತಹ ಪದವನ್ನು 42nd ಅಮೆಂಡ್ಮೆಂಟಲ್ಲಿ ಹಾಕೊಳ್ತಾರೆ. ಹಾಗಾಗಿ ನಮಗೆ ಒಟ್ಟಾರೆ ಏನು ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ಸ್ಟೇಟ್ ಶುಡ್ ನಾಟ್ ಹ್ಯಾವ್ ಎನಿ ರಿಲಿಜನ್ ಆಫ್ ಇಟ್ಸ್ ಓನ್. ತನ್ನದೇ ಆದಂತಹ ಯಾವುದೇ ಧರ್ಮ ನಮ್ಮ ಭಾರತಕ್ಕೆ ಇಲ್ಲ ಅಂತಕ್ಕಂಥದ್ದು. ಆಲ್ ರಿಲಿಜನ್ ಶಾಲ್ ಬಿ ಈಕ್ವಲಿ ಪ್ರೊಟೆಕ್ಟೆಡ್ ಬೈ ದ ಸ್ಟೇಟ್. ಸ್ಟೇಟ್ ಎಲ್ಲ ಧರ್ಮವನ್ನು ಈಕ್ವಲ್ ಆಗಿ ಪ್ರೋತ್ಸಾಹಿಸಿದೆ ಅಂತಕ್ಕಂಥದ್ದು.
ಫ್ರೀ ಎಕ್ಸಸೈಸ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಭಾರತದಲ್ಲಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅವರದೇ ಆದಂತಹ ರಿಲಿಜನನ್ನು ಪಾಲನೆ ಮಾಡಲಿಕ್ಕೆ ಮೂಲಭೂತವಾದಂತಹ ಹಕ್ಕಿದೆ ಅಂತಕ್ಕಂಥದ್ದು. ದೆನ್ ಸ್ಟೇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್ ಎಗೇನ್ಸ್ಟ್ ಎನಿ ಪರ್ಟಿಕ್ಯುಲರ್ ರಿಲಿಜನ್. ಅಂದರೆ ಯಾವುದೇ ಧರ್ಮದ ಸಂಬಂಧವಾಗಿ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನನ್ನು ಅಥವಾ ತಾರತಮ್ಯವನ್ನು ಸ್ಟೇಟ್ ತೋರಿಸೋದಿಲ್ಲ ಅಂತ ಹೇಳಿ. ಇಟ್ ಮೀನ್ಸ್ ದಟ್ ಸ್ಟೇಟ್ ಶಲ್ ನಾಟ್ prefer, favor or disfavor any particular religion vis-a-vis other religious tolerance. ಅಂತ ಹೇಳಿದ್ರೆ ಯಾವುದೇ ರಿಲಿಜನ್ನು ಕೂಡ ಫೇವರು ಮಾಡಲ್ಲ, ಡಿಸ್ಫೇವರು ಮಾಡಲ್ಲ, ಅಥವಾ ಯಾವುದೇ ಒಂದು ರಿಲಿಜನ್ನ ಪ್ರಿಫರು ಮಾಡಲ್ಲ. ಸೊ ಎಲ್ಲ ರಿಲಿಜನ್ ಸಂಬಂಧಪಟ್ಟಾಗ, ಎಲ್ಲ ಧರ್ಮದ ಸಂಬಂಧಪಟ್ಟಾಗೆ ಒಂದು ರೀತಿಯಾದಂಥ ತಟಸ್ಥ ಮನೋಭಾವವನ್ನು ಹೊಂದಿರುತ್ತೆ. ಹಾಗಾಗಿ ಇದನ್ನೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ರಿಲಿಜಿಯಸ್ ಟಾಲರೆನ್ಸ್ ಅಂತ ಹೇಳಿ ಕರಿತೀವಿ. ಸಮನ್ವಯ ಮನೋಭಾವ ಅಂತ ಹೇಳಿ ಅದನ್ನು ನಾವು ಕರಿತೀವಿ ಅಂತಕ್ಕಂಥದ್ದು. ಇಲ್ಲಿಗೆ ಭಾರತ ಸಂವಿಧಾನದ ಪ್ರಮುಖ ಗುಣ ವೈಶಿಷ್ಟ್ಯಗಳು ಏನು ಅಂತಕ್ಕಂಥ ನಾನು ನಿಮಗೆ ತಿಳಿಸಿದ್ದೀನಿ. ಭಾರತ ಸಂವಿಧಾನದ ಗುಣಲಕ್ಷಣಗಳು ಏನು ಅಂತಕ್ಕಂಥ ಇಲ್ಲಿವರೆಗೆ ತಿಳ್ಕೊಂಡ್ವಿ. ಮುಂದಿನ ಕ್ಲಾಸಲ್ಲಿ ನಾವು ಭೇಟಿಯಾಗೋಣ.